ಏನು ಆಪರ್ಚುನಿಟಿ ಇದೆ ಅದನ್ನು ತೊಗೊಂಬಿಡಿ ಫಸ್ಟು. ಈಗಿನ ಮಕ್ಳು ಏನಂದರೆ ತುಂಬ ಎಕ್ಸ್ಪೆಕ್ಟೇಷನ್ನು. ಯು ಆರ್ ಡಿಟರ್ಮೈನ್ ಟು ಬಿ ಇನ್ ಟೀಚಿಂಗ್ ಪ್ರೊಫೆಷನ್, ದೆನ್ ಗೋ ವಿತ್ ಎಮ್.ಟೆಕ್. ಮತ್ತು ಹಂತವಾಗಿ ಮೇಲೆ ಬರಬೇಕು ಲೈಫಲ್ಲಿ, ಒಂದೇ ಸಲ ಬರೋಕ್ಕಾಗಲ್ಲ. ಇದನ್ನು ಯಾಕೆ ತಿಳ್ಕೊಳ್ಳಲ್ಲ ನೀವು? ಇದು 5 ಬೇಳು ಒಂದೇ ಸಮ ಇರಲ್ಲ ಅನ್ನೋದನ್ನು ಬಾಯಲ್ಲಿ ಆಡೋದ್ರೆ ಅಷ್ಟೇ ಆಗಲ್ಲ, ಕಾರ್ಯಕ್ಕೆ ತರಬೇಕು. ಪ್ಲೇಸ್ಮೆಂಟ್ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಯಾವ ಥರ ಅವ್ರು ಪ್ರಿಪೇರ್ ಆಗಬೇಕು? ಕೆಲವರೆಲ್ಲ ಹೇಳೋಂಗೆ, ಅಥವಾ ಕೆಲವು ಕಾಲೇಜ್ ಪ್ರೊಫೆಸರ್ಸ್ ಇರ್ಬೋದು, ಪ್ಲೇಸ್ಮೆಂಟ್ ಆಫೀಸರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಫಸ್ಟ್ ಇಯರಿಂದನೇ ಅವ್ರಿಗೆ ಅವೇರ್ನೆಸ್ ಬರಬೇಕು, ಶುರು ಮಾಡಬೇಕು ಇದು ಅಂತ ಹೇಳ್ತಾರೆ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ ಫಸ್ಟ್ ಇಯರ್ ಬೇಡ. ಬಿಕಾಸ್ ಫಸ್ಟ್ ಇಯರ್ ಅವ್ರಿಗೊಂಥರ, ಈಗ ನೀವೇ ನೋಡೋ ಹಂಗೆ PUC 2 ವರ್ಷ ಸೆಂಟ್ರಲ್ ಜೈಲ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಅಷ್ಟು ಒಂಥರ ಬಿಗಿ ಇದು ಮಾಡಿರ್ತಾರೆ. ಸೊ ಆಚೆ ಬಂದುಬಿಟ್ಟಿರ್ತಾರೆ. 1 ಇಯರ್ ಸ್ವಲ್ಪ ಬೇಸಿಕ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಜೊತೆ ಅವ್ರು ಫೆಮಿಲಿಯರ್ ಆಗಿ ಸ್ವಲ್ಪ ಫ್ರೀ ಆಗಿರಲಿ. ಸೆಕೆಂಡ್ ಇಯರಿಂದ ಶುರು ಮಾಡಿಕೊಳ್ಳೇಬೇಕು. ಸೊ ಅವ್ರು 3rd ಸೆಮಿಸ್ಟ್ರಿಗೆ ಬಂದ ತಕ್ಷಣ ಎಲ್ಲಿಂದ ಓದಬೇಕು, ಈಗ ವೆಬ್ಸೈಟ್ಗಳಿರ್ಬೋದು, ಬುಕ್ಗಳಿರ್ಬೋದು, ಏನೇನಿರುತ್ತೆ, ಪ್ಲೇಸ್ಮೆಂಟಲ್ಲಿ ಏನೇನು ಕೇಳಬಹುದು, ಹೆಂಗಿರುತ್ತೆ ಪ್ಲೇಸ್ಮೆಂಟ್ ಪ್ರೋಸೆಸ್ಸು, ಅದನ್ನೆಲ್ಲ. ಸೊ ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಫಸ್ಟ್ ಇಯರಲ್ಲಿ ಒಂದು ಓರಿಯೆಂಟೇಷನ್ ಕೊಡ್ತೀವಿ, ಈ ಥರ ಇರುತ್ತೆ ಅಂತ. ಬಟ್ ಅವ್ರು ಫಸ್ಟ್ ಇಯರಲ್ಲಿ ಅದನ್ನು ಕೇಳಿಸ್ಕೊಂಡು ಇರಲ್ಲ, ಅದನ್ನು ಕೇಳಿಸ್ಕೊಂಡವರು ತಲೆಯಲ್ಲೂ ಇಟ್ಕೊಂಡಿರಲ್ಲ. ಸೊ ಸೆಕೆಂಡ್ ಇಯರಿಂದ ಅಂತೂ ಅಟ್ಲೀಸ್ಟ್ ಶುರು ಮಾಡಲೇಬೇಕು ಅವರು. ಸೊ ಬಂದಾಗ ಈಗ ಕಾಲೇಜ್ಗಳು ಎಲ್ಲ ತುಂಬ ಜನ ಟ್ರೈನರ್ಸ್ ಇರ್ತಾರೆ. ಸೊ ಕೋಡಿಂಗ್ ಟ್ರೈನಿಂಗ್ ಇರ್ಬೋದು, ಆಪ್ಟಿಟ್ಯೂಡ್ ಟ್ರೈನಿಂಗ್ ಇರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇಲೆ ಟ್ರೈನಿಂಗ್ ಇರ್ಬೋದು. ಸೊ ಈ ಟ್ರೈನಿಂಗು ಕೊಡಿಸ್ತಾರೆ. ಬಟ್ ಸ್ಟೂಡೆಂಟ್ಸು ಅವರು ದೇರ್ ಓನ್ ಇಂಟ್ರೆಸ್ಟ್ ಅವರು ಸೆಕೆಂಡ್ ಇಯರಿಗೆ ಬಂದಾಗಲಿಂದ ಶುರು ಮಾಡಿದ್ರೆ ಇಟ್ಸ್ ಬೆಟರ್. ಓಕೆ, ಕ್ಯಾಂಪಸ್ ಸೆಲೆಕ್ಷನ್ಗೆ ಬಂದಾಗ ಸೊ ಒಂದು ಸ್ಟೂಡೆಂಟಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಇಲ್ಲ ಸ್ಕಿಲ್ಸ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅದೇ ಯೂಶ್ವಲಿ ದ ಫಸ್ಟ್ ಥಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸು ತುಂಬ ಚೆನ್ನಾಗಿರಬೇಕು. ಅದನ್ನೇ ಅವರು ಮೇನ್ ಎಕ್ಸ್ಪೆಕ್ಟ್ ಮಾಡೋದು. ಎರಡನೇದು ಅವ್ರದ್ದು ಆಟಿಟ್ಯೂಡು, ಮೇ ಬಿ ದ ವೇ ದ ಕ್ಯಾಂಡಿಡೇಟ್ ಎಂಟರ್ಸ್ ದ ಇದು ಇಂಟರ್ವ್ಯೂ ಪ್ಯಾನೆಲ್ ರೂಮು, ಯಾವ ಸ್ಟೈಲಲ್ಲಿ ಬರ್ತಾರೆ, ಫೈಲ್ ಯಾವ ಥರ ಇಟ್ಕೊಂಡಿದ್ದಾರೆ, ಗೆಸ್ಚರು, ಡ್ರೆಸ್ಸಿಂಗ್ ಸೆನ್ಸು, ಈ ಥರದ್ದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಅದನ್ನು ಸ್ವಲ್ಪ ಇವರು ಇಂಪ್ರೂವ್ ಮಾಡ್ಕೋಬೇಕು. ಇನ್ನು ಟೆಕ್ನಿಕಲ್, ನನಗೆ ಸುಮಾರು ಕಂಪನಿಯವ್ರು ಫೀಡ್ಬ್ಯಾಕ್ ಕೊಡೋದು ಏನಂತಂದರೆ ಫಂಡಮೆಂಟಲ್ಸ್ನ ತಿಳ್ಕೊಂಡಿಲ್ಲ ಇವರು ಅಂತ. ತಿಳ್ಕೊಂಡಿರ್ತಾರೆ ಬಟ್ ಮರೆತುಬಿಟ್ಟಿರ್ತಾರೆ. ಸೊ ಒಂದು ದೊಡ್ಡ ಆ್ಯಪ್ ಡೆವಲಪ್ ಮಾಡ್ತಾನೆ ಯಾರೋ ಕ್ಯಾಂಡಿಡೇಟು, ಇನ್ನೊಬ್ಬ ಯಾರೋ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾನೆ, ಬಟ್ ಅಲ್ಲಿ ಫಂಡಮೆಂಟಲ್ಸು ಬೇಕಾಗಿರಲ್ಲ ಅವ್ರಿಗೆ. ಈಗ ನಾನು ನೋಡಿದ್ದೀನಿ ತುಂಬ ಜನ ಎಲ್ಲ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಗೊತ್ತಿರಲ್ಲ ಅವ್ರಿಗೆ, ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಇದು ಫಂಡಮೆಂಟಲ್ಸು. ಕೋರ್ ಜಾಬ್ಸಲ್ಲಿ ಹೋಗ್ಬೇಕಾ ಇಲ್ಲ IT ಸೈಡ್ ಹೋಗ್ಬೇಕಾ ಅಂತ ಒಂದು ಸ್ಟೂಡೆಂಟ್ಗೆ ಡೌಟ್ ಇದ್ದಾಗ ಯಾವ ಥರ ಡಿಸೈಡ್ ಮಾಡಬೇಕು? ನನಗನ್ಸುತ್ತೆ ಎರಡೂ ಜೊತೆನಲ್ಲೇ ಹೋಗಬೇಕು ಅಂತ ಕಾಣುತ್ತೆ. ಯಾಕೆಂತಂದರೆ ಈಗ ನಾವು ಕೋರ್ ಇಂಜಿನಿಯರಿಂಗ್ ನಾವು ಬೇಸಿಕ್ ಸಿವಿಲ್ ತೊಗೋಬೋದು ಅಥವಾ ಮೆಕ್ಯಾನಿಕಲ್ ತೊಗೋಬೋದು. ಸೊ ಅಲ್ಲಿ ಏನು ನಡೀತಾನೇ ಇರುತ್ತೆ. ಲಾಟ್ಸ್ ಆಫ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳು ತುಂಬ ಬೇಕಾಗುತ್ತೆ. ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಂದ್ರೆ ಅಥವಾ ಇನ್ನೊಂದು ಮಾಡಬೇಕಂತಂದರೆ ಅದು ಬೇಸಿಕ್ಸನ್ನು ನಾವು ಬಿಡೋಂಗಿಲ್ಲ. ಏನಂದರೆ ವಿ ಆರ್ ಜಸ್ಟ್ ಯೂಸಿಂಗ್ IT ಇನ್ ದಟ್ ವರ್ಕ್. ಸೊ ಹಾಗಾಗಿ ಇದಕ್ಕೂ ಸ್ವಲ್ಪ ನಾನೀಗ ಅಬ್ಸರ್ವ್ ಮಾಡ್ತಾ ಇರೋ ಹಂಗೆ ಮೇ ಬಿ ಲೈಕ್ ನಮ್ಮ ಕಾಲದಿಂದ 83ಇಂದ ಕಂಪ್ಯೂಟರ್ ಸೈನ್ಸು IT ಹೋಯ್ತು ಇಲ್ಲಿ ತನಕ ಹೋಗಿದೆ. ಸೊ ಇವಾಗ ಸ್ವಲ್ಪ ಮತ್ತೆ ಕೋರ್ ಇಂಜಿನಿಯರಿಂಗ್ ಡಿಮ್ಯಾಂಡ್ ಬರ್ತಾ ಇದೆ. ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ನಾನು ಮೆಕ್ಯಾನಿಕಲ್ ಅವ್ರಿಗೆ ತುಂಬ ಪ್ಲೇಸ್ಮೆಂಟ್ ಆಗಿದೆ, ಎಲೆಕ್ಟ್ರಿಕಲ್ ಅವ್ರಿಗೆ ತುಂಬ ಪ್ಲೇಸ್ಮೆಂಟ್ ಆಗಿದೆ. ಸೊ ಹಾಗಾಗಿ ಅದು ಇದ್ದೇ ಇರುತ್ತೆ ಕೋರು. ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡಿಕೊಂಡು ಹೆಂಗೆ ಹೋಗಬೇಕು. ಈಗ IT ಡೊಮೈನಿಗೆ ಬರೋರು ಲೈಕ್ ಮೇ ಬಿ IS, CS, ಸೈಬರ್ ಸೆಕ್ಯೂರಿಟಿ, ಲೆಟ್ ದೆಮ್ ಗೋ ವಿತ್ ಕೋಡಿಂಗ್ ಆ್ಯಂಡ್ ದೀಸ್ ಸ್ಟೂಡೆಂಟ್ಸ್ ಲೆಟ್ ದೆಮ್ ಗೋ ವಿತ್ ದೇರ್ ಕೋರ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಓನ್ಲಿ. ಅಟ್ ದ ಸೇಮ್ ಟೈಮ್ ಅವರು ಇದನ್ನೊಂಚೂರು ಯೂಸ್ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ರೆ ಸಾಕು ಮಿನಿಮಮ್. ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಕೆಲವರು MS M.Tech ಅಂತ ಹೋಗ್ತಾರೆ ಸರ್, ಕೆಲವರು ಇಲ್ಲ ನಂಗೆ ಜಾಬೇ ಮಾಡ್ತೀನಿ ಅಂತ ಅಂತಿರ್ತಾರೆ. ಸೊ ಯಾವುದು ಬೆಟರು? ಅದು ಮೇ ಬಿ ಲೈಕ್ ಇಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಫ್ಯಾಮಿಲಿನಲ್ಲಿ ಅವರು ಎಕಾನಾಮಿಕಲಿ ಅಷ್ಟೊಂದು ಚೆನ್ನಾಗಿರಲ್ಲ ಅಂದಾಗ ಅವರು ಇಮಿಡಿಯೇಟ್ ಜಾಬ್ಗೆ ಹೋಗೋದು ಬೆಟರು. ಅಥವಾ ಓಕೆ ನಾವು ಮ್ಯಾನೇಜ್ ಮಾಡ್ತೀವಿ ಓದಲಿ ಅಂದರೆ ಮತ್ತು ಆ ಮಗು ಆ ಕ್ಯಾಂಡಿಡೇಟ್ ಮನಸ್ಸನ್ನು ತಿಳ್ಕೊಬೇಕು, ಸುಮ್ಮನೆ ನೀನು ಹೋಗು ಅಂತಲೂ ಕಳಿಸೋದಲ್ಲ. ಸೊ ಅವ್ರಿಗೂ ಸ್ವಲ್ಪ ಬೆಲೆ ಕೊಡಬೇಕು. ಅವ್ರಿಗೆ ಹೆಂಗೆ ಲೈಕ್ ಫಸ್ಟ್ ಕೇಸಲ್ಲಿ ಏನಾಗುತ್ತೆ, ಫ್ಯಾಮಿಲಿ ಫಿನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರಲ್ಲ, ಕೆಲಸ ಬೇಕು ಅಂಥವ್ರು ಕೆಲ್ಸಕ್ಕೆ ಹೋಗೋದು ಒಳ್ಳೆಯದು. ಎರಡನೇದು ಫ್ಯಾಮಿಲಿನಲ್ಲಿ ಚೆನ್ನಾಗಿರ್ತಾರೆ ಫಿನಾನ್ಷಿಯಲಿ, ಆವಾಗ ಈ ಕ್ಯಾಂಡಿಡೇಟಿಗೆ ಬಿಟ್ಬಿಡಬೇಕು. ಥರ್ಡ್ ನನ್ನ ಸಜೆಷನ್ ಹೆಂಗೆ ಅಂತಂದರೆ, ಇನ್ಸ್ಟೆಡ್ ಆಫ್ ಇಮ್ಮಿಡಿಯೇಟ್ಲಿ ಗೋಯಿಂಗ್ ದೇರ್, ನೀವು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಮಾಸ್ಟರ್ಸ್ಗೆ ಹೋಗೋದ್ರ ಬದಲು 1-2 ವರ್ಷ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಇನ್ ಕೇಸ್ ನಿಮ್ಮ ಕೆಲಸ ಸಿಕ್ಕಿದ್ರೆ
ಇಲ್ಲ ಅಂತಂದರೆ ಅಟ್ಲೀಸ್ಟ್ 1 ಇಯರ್ ಅದು ಇದು ಕಲ್ತ್ಕೊಂಡು ಆನ್ಲೈನ್ ಕೋರ್ಸ್ಗಳು ಬೇಕಾದಷ್ಟು ಇರುತ್ತೆ ಇವತ್ತು, ಮಾಡಿಬಿಟ್ಟು ಹೋಗೋದು ಒಳ್ಳೆಯದು. ಬಿಕಾಸ್ ಅಲ್ಲೆಲ್ಲ ಹೆಚ್ಚು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರೋದ್ರಿಂದ ಅದು ಯೂಸ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ಮಾಸ್ಟರ್ಸ್ಗಾಗಲಿ ಎಮ್ ಟೆಕ್ ಆಗಲಿ ಅದು ಎಲ್ಲಿ ವ್ಯಾಲ್ಯೂ ಇರುತ್ತೆ ಅಲ್ಲಿ ನಾವು ಕೆಲಸ ಮಾಡಿದ್ರೇ ಹೌದು. ಇಲ್ಲ ಅಂತಂದರೆ ಮಾಸ್ಟರ್ಸ್ ಮಾಡಿದ್ರು ಒಂದೇ, ಇಂಜಿನಿಯರಿಂಗ್ ಮಾಡಿದ್ರು ಒಂದೇ. ಆ್ಯಂಡ್ ಫರ್ದರ್ ನಾನು ಎಮ್ ಟೆಕ್ ಹೋಗ್ಲಾ ಅಂತ ಕೇಳ್ತಾ ಇರ್ತಾರೆ ಇಲ್ಲಿ ಮಕ್ಕಳು ಇಂಡಸ್ಟ್ರಿ ಸೇರ್ಕೊಳ್ಳೋರು. ಅವರು ಏನು ಹೇಳ್ಬಹುದು ಅಂತಂದರೆ ಲೈಕ್ ಟೀಚಿಂಗಿಗೆ ಬೇಕಾದರೆ ನಿಮಗೆ ಎಮ್ ಟೆಕ್ಕು PhD ಎಲ್ಲ ಬೇಕಾಗುತ್ತೆ. ಇಂಡಸ್ಟ್ರಿನಲ್ಲಿ ಹೋದರೆ ಆಲ್ಮೋಸ್ಟ್ ಮಾರ್ಜಿನಲ್ ಡಿಫರೆನ್ಸ್ ಬಿಟ್ಟರೆ ನೀವು BA ಆಗೋ ಅಷ್ಟೇ, ಎಮ್ ಟೆಕ್ ಆದರೂ ಅಷ್ಟೇ ಅದೇ ಕೆಲಸ ಮಾಡಿ. ಸೊ ಅಷ್ಟರಲ್ಲಿ ಆ 2 ಇಯರ್ಸ್ ನಾವು ಎಮ್ ಟೆಕ್ ಮಾಡೋದಕ್ಕೆ ಏನು ಯುಟಿಲೈಸ್ ಮಾಡ್ಕೋತೀವಿ, ಅದೇ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದು ಕಂಪ್ನಿ ಚೇಂಜ್ ಮಾಡಿದ್ರೆ ನಮ್ಮ ಸ್ಯಾಲ್ರಿ ಎಮ್ ಟೆಕ್ ಮುಗಿಸ್ಕೊಂಬಂದವ್ರಿಗೆ ಏನು ಸ್ಯಾಲ್ರಿ ಕೊಡ್ತಾರೆ ಅದಕ್ಕಿಂತ ಜಾಸ್ತಿನೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಇಫ್ ಯು ಆರ್ ಡಿಟರ್ಮೈನ್ ಟು ಬಿ ಇನ್ ಟೀಚಿಂಗ್ ಪ್ರೊಫೆಷನ್ ದೆನ್ ಗೋ ವಿತ್ ಎಮ್ ಟೆಕ್ ಅಂತ ಹೇಳೋದು. ಬಂದ ಮೇಲೆ ಇಂಜಿನಿಯರಿಂಗ್ ಎಜುಕೇಷನ್ ಏನೆಲ್ಲ ಚೇಂಜ್ ಮಾಡ್ತಾ ಇದೆ ಇಲ್ಲ ಚೇಂಜ್ ಆಗ್ತಾ ಇದೆ? ಬಿಕಾಸ್ ಅನ್ನೋದು ಒನ್ ಆಫ್ ದ ಸಬ್ಜೆಕ್ಟ್ ಆಗಿದೆ ಇಂಜಿನಿಯರಿಂಗ್, ಅದೇ ಒಂದು ಇಂಜಿನಿಯರಿಂಗ್ ಕೋರ್ಸ್ ಆಗಿದೆ. ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ನಾನು ಹೇಳ್ತಾ ಇದ್ದೆ, ನಾವು 83ನಲ್ಲಿ ಕಂಪ್ಯೂಟರ್ ಸೈನ್ಸ್ ಜಾಯಿನ್ ಆದಾಗ ಕಂಪ್ಯೂಟರ್ ಸೈನ್ಸಿಗೆ ಬರೋರೇ ಇರ್ತಾ ಇರಲಿಲ್ಲ. ಅಲ್ಲೇನು ಜಾಬ್ ಆಪರ್ಚುನಿಟೀಸ್ ಇಲ್ಲ ಹಾಗೆ ಹೀಗೆ ಅಂತಲೂ ಹೇಳೋರು. ಅಂದ ಅದರ್ ಸೈಡ್ ಏನು ಹೇಳ್ತಾ ಇದ್ರು, ಎಲ್ಲ ಕಂಪ್ಯೂಟರ್ ಬಂದ್ಬಿಡುತ್ತಂತೆ, ಇನ್ನೂ ಕೆಲಸನೇ ಸಿಗಲ್ವಂತೆ ಅಂತ. ಸೊ ತುಂಬ ಜನಕ್ಕೆ ಆ ಥ್ರೆಟ್ ಇತ್ತು, ಎಲ್ಲ ಕಂಪ್ಯೂಟ್ರೇ ಮಾಡ್ಕೊಂಡು ಹೋಗುತ್ತಂತೆ ಕೆಲಸ, ತುಂಬ ಹೆದರ್ಕೊಂಡ್ಬಿಟ್ಟಿದ್ರು. ಸೊ ಆಮೇಲೆ ನೋಡ್ತಾ 80s 90s 2000 2010ವರ್ಗೂ 20ವರ್ಗೂ ಇತ್ತು. ಎಷ್ಟು ನೀವೇ ನೋಡ್ತಾ ಇದ್ದೀರಾ, ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆಗಿದೆ, ಸಾಫ್ಟ್ವೇರ್ ಡಿಮ್ಯಾಂಡ್ ಬಂದುಬಿಡ್ತು, ಕಂಪ್ಯೂಟರ್ ಕಲ್ತವ್ರಿಗೆ, ಕೋಡಿಂಗ್ ಕಲ್ತವ್ರಿಗೆಲ್ಲ ಡಿಮ್ಯಾಂಡ್ ಬಂತು. ಅದೇ ಥರ ಇಲ್ಲೂ ಆಗೋ ಚಾನ್ಸಸ್ ಇರುತ್ತೆ. ಸೊ AI ಬಂತು ಅಂದ ತಕ್ಷಣ ಅದನ್ನು ನಾವು ಒಂದು ಥ್ರೆಟ್, ಅದು ಇದು ನಮ್ಮ ಕೆಲಸ ಎಲ್ಲ ಕಿತ್ಕೊಂಡ್ಬಿಡುತ್ತೆ ಅನ್ನೋದು ಅಲ್ಲಿ ಕಣ್ಣಾರೆ ಎಕ್ಸಾಂಪಲ್ ಇದೆ. ಕಂಪ್ಯೂಟರ್ಸ್ ಬಂದಾಗನೂ ಹಾಗೆ ಇರ್ತಾ ಇತ್ತು. ಸೊ ಏನು ಮಾಡ್ಬೋದು ಅಂತಂದರೆ ರಿಲೇಟೆಡ್ ಟು ಆ ಟೆಕ್ನಾಲಜಿನ, ಅದರ ಒಂದು ಟೂಲ್ ಇರ್ಬೋದು ಅಥವಾ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಇನ್ನೇನಾದರೂ ಲೈಕ್ ರಿಲೇಟೆಡ್ ಟು AI, ಇಫ್ ಯು ಡೂ ಸಮ್ ಕೋರ್ಸಸ್ ದೆನ್ ಡೆಫಿನೆಟ್ಲಿ ನೀವು ಸರ್ವೈವ್ ಆಗ್ಬೋದು. ಹಾಗೇನಿಟ್ಟು ನಾಟ್ ಟೋಟಲಿ ಎ ಥ್ರೆಟ್, ಇನಿಷಿಯಲಿ ಇಟ್ ಮೇ ಬಿ ಎ ಥ್ರೆಟ್. ಈವನ್ ಕಂಪ್ಯೂಟರ್ಸ್ ಹೊಸದಾಗಿ ಬಂದಾಗನೂ ಹೆದರಿಕೆ ಆಗೋದು, ಈಗಲೂ ಅದೇ ಆಗ್ತಾ ಇದೆ. ಸೊ ಎಲ್ಲ AI ಮಾಡಿಬಿಡುತ್ತಂತೆ, ನಮ್ಮ ಜಾಬ್ ಹೋಗುತ್ತಂತೆ. ಅಫ್ಕೋರ್ಸ್ ಅದೇ ಥರಕ್ಕೆ ಲೈಕ್ ಕೆಲವರು ಕಂಪನಿಯಿಂದ ಲೇ ಆಫು ಆಗ್ತಾ ಇದೆ. ಸೊ ಹಾಗಾಗಿ ಇದೇನು ತುಂಬ ದೊಡ್ಡ ಥ್ರೆಟ್ ಅಂತ ಅನಿಸಲ್ಲ. ಇಟ್ ಮೇ ಬಿ ಲೈಕ್ ಮ್ಯಾಟರ್ ಆಫ್ ಟೈಮ್, ಒಂದಷ್ಟು ವರ್ಷದಲ್ಲಿ ಸರಿ ಹೋಗುತ್ತೆ. ಲೈಕ್ ಕೋರ್ ಯಾರ್ಯಾರಿಗೆ ಇಷ್ಟ ಇದೆ, ಅವ್ರಿಗೆ ಪ್ಯಾಷನ್ ಇದೆ, ಅವ್ರು ಅದೇ ಫೀಲ್ಡಲ್ಲಿ ಹೋಗಿ AI ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳಿ. ಅವ್ರು ಸಿವಿಲ್ಲೇ ಓದಲಿ, ಅವ್ರಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಮೆಕ್ಯಾನಿಕಲ್ಲೇ ಓದಲಿ. ಯಾರಿಗೆ ಈ ಕಡೆ ಪ್ಯಾಷನ್ ಇರುತ್ತೆ ಅವರು ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಸ್ವಲ್ಪ AI ರಿಲೇಟೆಡ್ ಕೋರ್ಸ್ಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನೀವು ಓದುವಾಗ ಯಾವ್ದು ಸರ್ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಅಂತ? ನನಗೆ ಫೇವ್ರೇಟ್ ಸಬ್ಜೆಕ್ಟ್ ಅಂದರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಅದೇ ನನಗೆ ಫೇವ್ರೇಟ್ ಅಂತ ಇರ್ತಿತ್ತು. ಅಲ್ಲಿ ಆ ಗೇಟ್ಸ್ ಎಲ್ಲ ಬರೋದು, ಲಾಜಿಕ್ ಗೇಟ್ಸ್ ಅಂತ ಬೇಸಿಕ್ಸು, ಅದೇನೋ ಒಂಥರ ಖುಷಿ ಅನ್ಸೋದು ಅದು ತಿಳ್ಕೊಳ್ಳೋದಕ್ಕೆ. ಮೇ ಬಿ ಅನದರ್ ರೀಸನ್ ಅದು ಈಸಿಯಾಗಿ ಅರ್ಥ ಆಗೋದು. ಅದಕ್ಕೆ ನಾನು ಬೇಸಿಕಲಿ ಕನ್ನಡ ಮೀಡಿಯಮಿಂದ ಬಂದಿದ್ದಲ್ವ ಹೈಸ್ಕೂಲೆಲ್ಲ, ಅಥವಾ ಹಾಗಾಗಿ ಅದು ಖುಷಿ ಅನಿಸೋದು. ಇವತ್ತಿನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನೀವೇನಾದರೂ ಟಿಪ್ಸ್ ಕೊಡೋದಾದರೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? ಅದೇ ಮೇ ಬಿ ಲೈಕ್ ವಾಟ್ ವಿ ಸೆಡ್ ಅದನ್ನು ಸ್ವಲ್ಪ ಸಮರೈಸ್ ಮಾಡಿ ಹೇಳಬೇಕಂತಂದರೆ, ಅದೇ ಲಾಸ್ಟ್ ಎಂತ್ ಮೊಮೆಂಟ್ವರೆಗೂ ಏನನ್ನೂ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ಬೇಡಿ, ಟೈಮ್ ಇದ್ದಾಗಲೇ ಮಾಡ್ಕೊಳ್ಳಿ. ಈಗೋ ಬಿಟ್ಬಿಡಿ. ಸ್ವಲ್ಪ ಸೋಷಿಯಲ್ ಮೀಡಿಯಾ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿನ ತಗೋಬೇಡಿ. ಮೇ ಬಿ ಲೈಕ್ ಪಕ್ಕದ ಮನೆಗೆ ಹೋಗ್ಬೇಕಾಗಿ ಬರುತ್ತೆ, ಏನೋ ಕೇಳ್ಕೊಂಬರೋಕ್ಕೆ, ಮೆಸೇಜ್ ಮಾಡೋದಕ್ಕಿಂತ ಹೋಗಿ ಮಾತಾಡ್ದಂಗೆ ಆಗುತ್ತೆ. ಆ ಥರದ್ದೆಲ್ಲ ಸ್ವಲ್ಪ ಅಂದರೆ ಈಗ ಬಸ್ ಸ್ಟ್ಯಾಂಡಿಂದ ನೀವು ಮನೆಗೆ ಹೋಗ್ಬೇಕಾಗತ್ತೆ, ಲಗೇಜ್ ಏನಿರಲ್ಲ, ನಡ್ಕೊಂಡು ಹೋಗೋಕ್ಕೇನು ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ. ಅಲ್ಲಿ ಬೋರ್ಡ್ಗಳು ನೋಡ್ತೀರಾ, ಈ ಅಂಗಡಿ ಇಲ್ಲಿದೆ, ಇದಿಲ್ಲಿದೆ, ಅಷ್ಟು ಗೊತ್ತಾಗುತ್ತೆ. ಅಥವಾ ಆನ್ ದ ವೇ ಕೆಲವ್ರು ಸಿಗ್ತಾರೆ, ಮಾತಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಥರದ್ದೆಲ್ಲ ತುಂಬ ಇದೆ ಇವತ್ತಿನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಅದೇ ನಾನು ಆ್ಯಕ್ಚುಲಿ ಸ್ಲೈಡೇ ಮಾಡ್ಕೊಂಡಿದ್ದೀನಿ. ಹೌದಾ? ಟಿಪ್ಸ್ ಅಂತ ಒಂದಷ್ಟು ಸ್ಲೈಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಹೀಗೆ ಕಾಲೇಜ್ಗಳಿಗೆ ಹೋದಾಗೆಲ್ಲ ಪ್ರೆಸೆಂಟ್ ಮಾಡ್ತೀನಿ. ಸೊ ತುಂಬ ಆಸೆ ಪಡಬೇಡಿ, ಏನಿದೆ ಅಷ್ಟರಲ್ಲಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ, ನೇಚರ್ನ ಎಂಜಾಯ್ ಮಾಡಿ, ಈ ಹಿರಿಯವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡಿ. ಮೇ ಬಿ ನಿಮ್ಮನೆ ಹೌಸ್ ಮೇಡ್ ನಿಮ್ಮ ಎಂಟ್ರ್ ಆಗ್ತಾಳೆ, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತೀರ, ಅವ್ರು ಬಂದ ತಕ್ಷಣ ಕಾಲು ಕೆಳಗಿಳಿಸಿ, ಅವ್ರಿಗೆ ಎಷ್ಟು ಒಳ್ಳೆ ಒಪಿನಿಯನ್ ಬರುತ್ತೆ. ಪೇರೆಂಟ್ಸ್ಗೆ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಪೇರೆಂಟ್ಸ್ ಫಸ್ಟ್ ಆಫ್ ಆಲು ಅವರು ಇಂಜಿನಿಯರಿಂಗ್ ಜಾಯಿನ್ ಆಗುವಾಗ ಅಥವಾ ಯಾವುದಾದ್ರೂ ಕೋರ್ಸಿಗೆ ಜಾಯಿನ್ ಆಗುವಾಗ ಒಂದಷ್ಟು ಅವ್ರನ್ನ ಸ್ಟಡಿ ಮಾಡಿಬಿಟ್ಟು, ಮೇ ಬಿ 10th ತನಕ ಬೇಸಿಕ್ ಅವ್ರು ಮಾಡಲೇಬೇಕು, PUನೂ ಅಂತಾನೆ ಅಂದ್ಕೊಳ್ಳೋಣ. ಈಗ 10th ಆದಮೇಲೆ ಬೇರೆ ಬೇರೆ ಅವಿನ್ಯೂಸ್ ಇರುತ್ತೆ.
ಅಟ್ಲೀಸ್ಟ್ ನಾವು PUC ಆದ ತಕ್ಷಣಕ್ಕೆ ಬರೋಣ. PUC ಆದ ತಕ್ಷಣ ಪೇರೆಂಟ್ಸ್ ಏನು ಮಾಡಬೇಕಂದ್ರೆ ಲೈಕ್ ಓಪನ್ ಆಗಿ ಡಿಸ್ಕಸ್ ಮಾಡಿ ಮಕ್ಕಳಿಗೆ ಇಂಟ್ರೆಸ್ಟ್ ಏನು ಅಂತ ತಿಳ್ಕೊಬೇಕು. ನೀನು ಫ್ಯಾಷನ್ ಡಿಸೈನ್ ಇಂಟ್ರೆಸ್ಟ್ ಇದೆಯೋ, ಡಾನ್ಸ್ ಇಂಟ್ರೆಸ್ಟ್ ಇದೆಯೋ, ಅಥವಾ ಯೂಟ್ಯೂಬರ್ ಆಗ್ತೀಯೋ, ಇನ್ನೇನೋ ಆಗುತ್ತೆ. ಬಿಕಾಸ್ ಇವತ್ತೆಲ್ಲ ಬೇಕಾದಷ್ಟು ಅವೆನ್ಯೂಸ್ ಇರುತ್ತೆ ಎಲ್ಲ ಕಡೆನೂ. ಅದನ್ನು ತಿಳ್ಕೊಬೇಕು ಅವರು. ತಿಳ್ಕೊಂಡು ಅವ್ರಿಗೆ ಯಾವ್ದು ಇಷ್ಟ ಅದನ್ನು ಕಳಿಸ್ಬೇಕು. ಬಿಕಾಸ್ ಏನಾಗಿದೆ, ಹೆಚ್ಚಿನವರು ಪಕ್ಕದ ಮನೆಯವ್ರು ಸಾಫ್ಟ್ವೇರ್ ಇಂಜಿನಿಯರು, ನೀನು BE ಕಂಪ್ಯೂಟರ್ ಸೈನ್ಸ್ ಮಾಡು, ಎದುರು ಮನೆಯವ್ನು ಸಾಫ್ಟ್ವೇರ್ ಇಂಜಿನಿಯರು, ಅವನು ಅಷ್ಟು ಸಂಬಳ ತರ್ತಾನೆ. ಅಥವಾ ವೈ ಆಲ್ ದಿ ಥಿಂಗ್ ಬೇಡ, ಅವ್ನಿಗೆ ಏನು ಇಷ್ಟ ಇದೆ ಅದನ್ನು ಕಲ್ತ್ಕೊಂಡು ಅದಕ್ಕೆ ಕಡೆಗೆ ಅವ್ರನ್ನ ಮೋಟಿವೇಟ್ ಮಾಡಿ ಅಲ್ಲಿಗೆ ಕಲ್ತು ನಿಜವಾಗ್ಲೂ ತತ್ತಾಗ್ತಾರೆ. ಇಲ್ಲ ಇವ್ರು ಬಲವಂತಕ್ಕೆ ಬಂದು 4 ವರ್ಷದ ಇಂಜಿನಿಯರಿಂಗ್ನ 8 ವರ್ಷ ಮಾಡೋದು, ಡಿಟೈನ್ ಆಗೋದು, ಏನೋ ಚಟಕ್ ಬಲಿ ಆಗೋದು, ಅವ್ರ ದುಡ್ಡನ್ನು ಹಾಳು ಮಾಡೋದು. ತುಂಬ ಈ ಥರದ್ದು ನೋಡಿದ್ದೀನಲ್ಲ ನಾನು 38 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ. ಥರ ಸ್ಟೂಡೆಂಟ್ಸ್ ನೋಡ್ಬಿಟ್ಟಿದ್ದೀವಿ. ಅದನ್ನು ಎವ್ರಿ ಇಯರ್ ಪೇರೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ಫಸ್ಟು ಅವ್ರಿಗೆ ಏನು ಬೇಕು ಅದನ್ನು ಗುರುತಿಸ್ಕೊಂಡು ಅಲ್ಲಿ ಹೋಗಕ್ಕೆ ಬಿಡಿ. ವೈ ಇಂಜಿನಿಯರಿಂಗ್ ಓನ್ಲಿ? ಮತ್ತು ಇಂಜಿನಿಯರಿಂಗ್ ಬಂದಮೇಲೆ CS ಕಳಿಸೋದು, ಸಿವಿಲ್ ಕಳಿಸೋದು, ಅದು ಅಷ್ಟೇ. ಅದನ್ನು ಹಾಗೆ ಮಾಡಿಬಿಡಿ. ಅವ್ರಿಗೆ ಏನು ಇಷ್ಟ ಇದೆ. ಇವ್ರೇನು ಮಾಡ್ತಾರೆ, ಮಕ್ಕಳಿಗೆ ಅಲ್ಲಿ ಏನು ಗೊತ್ತಿರಲ್ಲ, ನೀವೇನು ಹೇಳ್ತೀರಿ ಅದನ್ನು ಓದಿಸ್ತೀನಿ ಅಂದ್ಬಿಡ್ತಾರೆ. ಸೊ ಈ ಥರ ಫಸ್ಟ್ ಥಿಂಗು. ನೆಕ್ಸ್ಟ್ ಥಿಂಗು ಅವ್ರಿಗೇನು ಹೇಳಬೇಕಂದ್ರೆ, ನನಗೆ ಲಾಸ್ಟ್ ಇಯರ್ ಒಬ್ಬರು ಫೋನ್ ಮಾಡ್ತಾರೆ ಊರ ಕಡೆಯವರು, ನನ್ನ ಮಗಳಿಗೆ ಪ್ಲೇಸ್ಮೆಂಟ್ ಆಗಿಲ್ಲ, ಒಂಚೂರು ನೋಡಿ ಅಂತನೋ ಏನೋ ಹೇಳ್ತಾರೆ. ನನಗೆ ಗೊತ್ತು ಫೈನಲ್ ಇಯರಲ್ಲಿ ಪ್ಲೇಸ್ಮೆಂಟ್ ಇರ್ತಾರೆ. ಸುಮ್ಮನೆ ನೋಡೋಣ ಅಂತ ಅವ್ರಿಗೆ ಯಾವ ಇಯರು ಯಾವ ಬ್ರಾಂಚು ಅಂತ ಕೇಳಿದ್ರೆ, ದಿವ್ಯಾ ಬಾರೆ ಇಲ್ಲಿ ಅಂತ ಫೋನಲ್ಲಿ ನಾನು ಕೇಳ್ತಾ ಇದ್ದೆ. ಅವ್ರಿಗೆ ಇಯರ್ ಗೊತ್ತಿಲ್ಲ, ಬ್ರಾಂಚ್ ಗೊತ್ತಿಲ್ಲ. ಸೊ ಸೇರಿಸ್ಬಿಟ್ಟ ಮೇಲೆ ಒನ್ಸ್ ಇನ್ ಎ ವೈಲ್ ಸೆಮಿಸ್ಟ್ರಿಗೆ ಒಂದ್ಸಲ ಬನ್ನಿ, ನೀವೇನು ಎವ್ರಿ ವೀಕ್ ಬನ್ನಿ. ಸೊ ನಾವೇನು ಮಾಡ್ತಾ ಇದ್ದೀವಿ, ಬಲವಂತವಾಗಿ ಪೇರೆಂಟ್ಸ್ ಮೀಟಿಂಗ್ ಅಂತ ಕರಿತೀವಿ. ಅಟ್ಲೀಸ್ಟ್ ನಾವು ಇನಿಷಿಯೇಟ್ ಮಾಡಿದ್ದಕ್ಕಾದರೂ ಬನ್ನಿ. ನೀವು ವಾಲಂಟ್ರಿಯಾಗಿ ಬನ್ನಿ ಫಸ್ಟ್ ಆಫ್ ಆಲ್. ಅದು ನಾನು ಪೇರೆಂಟ್ಸ್ ಕೇಳೋದು. ಯಾವಾಗ ಬೇಕು ರ್ಯಾಂಡಮ್ ಆಗಿ ಬನ್ನಿ, ಬಂದ್ಬಿಟ್ಟು ಅಟೆಂಡೆನ್ಸ್ ರಿಜಿಸ್ಟರ್ ತೆಗ್ಸಿ, ಮಾರ್ಕ್ಸ್ ತೆಗ್ಸಿ, ಏನು ಮಾಡ್ತಾ ಇದ್ದಾನೆ ನೋಡ್ಕೊಂಡು ಹೋಗಿ. ಇದು ಸೆಕೆಂಡ್ ಥಿಂಗು. ಫಸ್ಟ್ ಒಂದು ಸೇರಿಸುವಾಗ ಅವ್ರನ್ನ ಅಸೆಸ್ ಮಾಡಿ, ಸೆಕೆಂಡ್ ಥಿಂಗ್ ಸೇರಿಸಾದ್ಮೇಲೆ, ಥರ್ಡು ಪ್ಲೇಸ್ಮೆಂಟಿಗೆ ಬಂದಾಗ ಸ್ವಲ್ಪ ನೋಡ್ಕೊಳ್ಳಿ. ಅವ್ರಿಗೆ ಲೈಕ್ ಅದೇ CGPA ಹೇಳಿದ್ವಲ್ಲ, ಈಗ CGPA ಅಥವಾ ಪರ್ಸೆಂಟೇಜು, ನನ್ನ ಮಗಳಿಗೆ 98% ಬಂದಿದೆ ಆದರೂ ಪ್ಲೇಸ್ಮೆಂಟ್ ಆಗಿಲ್ಲ. ಈ ಥರ ಸ್ಕಿಲ್ಸ್ ಎಲ್ಲ ಬರಬೇಕು. ಇಂಥದ್ದು ನಿಮಗೆ ಗೊತ್ತಿರಬೇಕು. ಅದು ಪೇರೆಂಟ್ಸ್ ಆದವ್ರಿಗೆ ಬರೀ ಮಾರ್ಕ್ಸಿಂದ ಅಲ್ಲ ಕೆಲಸ ಸಿಗಲ್ಲ. ಸೊ ಬೇರೆ ಬೇರೆ ಸ್ಕಿಲ್ಸು ಇರಬೇಕು. ಆ ಸ್ಕಿಲ್ಸ್ ಇದೆಯಾ ನಿಮ್ಮ ಮಗನಲ್ಲಿ? ನನಗೊಬ್ಬರು ಫೋನ್ ಮಾಡ್ತಾರೆ, ನನ್ನ ಮಗ MCA ಮಾಡಿದ್ದಾನೆ, ಜಾಬೇ ಆಗಿಲ್ಲ, ಅದೇನು ಪ್ಲೇಸ್ಮೆಂಟ್ ಮಾಡುತ್ತೀರಾ ನೀವು? ಆಮೇಲೆ ಅವನ್ನ ಕರೆದು ನೋಡಿದ್ರೆ ಅವ್ನಿಗೆ 52% ಇದೆ, 2 ಬ್ಯಾಕ್ಲಾಗ್ ಇದೆ. ಅದನ್ನು ಅವ್ರು ಮನೇಲಿ ಹೇಳಿರಲ್ಲ, ಮನೇಲಿ ಹೇಳಿಲ್ಲ ಅವನು. ಆಮೇಲೆ ಮತ್ತೆ ಪೇರೆಂಟ್ಗೆ ಕಾಲ್ ಮಾಡಿ, ನೋಡಿ ಅವ್ನು 2 ಸಬ್ಜೆಕ್ಟ್ ಬಾಕಿ ಇದೆ ಇನ್ನೂ, ಮತ್ತು ಪರ್ಸೆಂಟೇಜು ಇಷ್ಟಿದೆ, ಅದು ಅವ್ರಿಗೆ ಗೊತ್ತಿಲ್ಲ ಪಾಪ. ಸೊ ಅದಕ್ಕೆ ನಾನೇ ನಿಮ್ಮನ್ನು ಬೈತಾ ಇಲ್ಲ. ಸೊ ನೀವೇನು ಮಾಡಬೇಕು, ತಿಳ್ಕೊಬೇಕು. ಇದನ್ನೆಲ್ಲ ತಿಳ್ಕೊಂಡು ನಮ್ಮನ್ನು ಕೇಳಬೇಕು, ಆಮೇಲೆ ಯಾಕೆ ಕೇಳ್ತಾ ಸಿಕ್ಕಿಲ್ಲ ಅಂತ. ಹಾಗೆ ತುಂಬ ಈ ಥರ ಇನ್ಸಿಡೆಂಟ್ಸ್ ಇದೆ. ಮತ್ತು ಸ್ವಲ್ಪ ಅವರು ತಿಳ್ಕೊಬೇಕು, ಏನು ಸಬ್ಜೆಕ್ಟ್ ಇದೇನು, ಕೆಲಸ ಹೆಂಗೆ ತಗೋತಾರೆ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಹೆಂಗೆ ನಡೆಯುತ್ತೆ. ಅವ್ರಿಗೆ ಏನು ಕಂಪ್ಲೀಟ್ ಅರ್ಥ ಆಗಬೇಕಂತೇನಿಲ್ಲ, ಒಂದು ಮಿನಿಮಮ್ ನಾಲೆಡ್ಜ್ ಇದ್ದರೆ ಸೊ ವಿ ಕ್ಯಾನ್ ಅವಾಯ್ಡ್ ದೀಸ್ ಥಿಂಗ್ಸ್. ಪೇರೆಂಟ್ಸ್ಗೂ ಸ್ಟೂಡೆಂಟ್ಸ್ಗೂ ಒಂದು ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನು ಆಪರ್ಚುನಿಟಿ ಇದೆ ಅದನ್ನು ತೊಗೊಂಬಿಡಿ. ಫಸ್ಟು ಅಲ್ಲಿ ಸೇರ್ಕೊಂಬಿಡಿ ನೀವು. ಈಗಿನ ಮಕ್ಳು ಏನಂದರೆ ತುಂಬ ಎಕ್ಸ್ಪೆಕ್ಟೇಷನ್ನು. ಅವರು ಕೊನೆ ಮೆಟ್ಲಿಗೆ ಒಂದೇ ಸಲ ಜಿಗಿಯಕ್ಕೆ ನೋಡ್ತಾರೆ. ಏಣಿನ ಹತ್ಕೊಂಡು ಬರೋಕ್ಕೆ ಇಷ್ಟನೇ ಇಲ್ಲ. ಇದಿಷ್ಟೇನಾ ಸಂಬಳ, ಯಾಕೆ ಸೇರ್ಕೋಬೇಕು, ಬಿಟ್ಬಿಡ್ತಾರೆ. ಸೊ ಆ ಥರದ್ದೊಂದು 5-6 ಎಕ್ಸಾಂಪಲ್ಲು ನನ್ನ ಪ್ರೊಫೆಷನಲ್ ಜರ್ನಿಲಿ ನೋಡಿದ್ದೀನಿ. ಏನಾಗುತ್ತೆ, ಯಾವುದೋ ಕಂಪ್ನಿಗೆ ಪ್ಲೇಸ್ಮೆಂಟ್ ಆಗುತ್ತೆ. ಪ್ಲೇಸ್ಮೆಂಟ್ ಆಗಿ ಅವ್ರೇನೋ 5 LP ಏನೋ 4 LP ಏನೋ ಕೊಡ್ತಾರೆ. ಇವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ನಮ್ಮಪ್ಪ ಗೌರ್ಮೆಂಟ್ ಜಾಬ್ ಕೊಡಿಸ್ತಾರೆ ಅಂತ ಹೇಳಿಬಿಟ್ಟು ಇದನ್ನು ಬಿಡೋದು. ಆಮೇಲೆ ಅದು ಸಿಗಲ್ಲ, ಮತ್ತೆ ನನ್ನ ಹತ್ರ ಬರ್ತಾರೆ, ಸರ್ ಎಲ್ಲರೂ ಕೆಲಸ ಕೊಡಿಸಿ ಅಂತ. ಈ ಥರದ್ದೊಂದು 5-6 ನೋಡಿದ್ದೀನಿ ನಾನು ಲೈವು. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ಇದೊಂದು ಟಿಪ್ಪು. ಏನು ಆಪರ್ಚುನಿಟಿ ಇದೆ ಅದು ಯೂಸ್ ಮಾಡ್ಕೊಳ್ಳಿ. ಅದು ಇಟ್ಕೊಂಡಿರಿ, ಅಲ್ಲಿ ವರ್ಕ್ ಮಾಡ್ತಾನೆ ಬೇರೆ ಕಡೆ ಟ್ರೈ ಮಾಡಿ. ಮತ್ತು ಹಂತವಾಗಿ ಮೇಲೆ ಬರಬೇಕು ಲೈಫಲ್ಲಿ, ಒಂದೇ ಸಲ ಬರೋಕ್ಕಾಗಲ್ಲ. ಇದನ್ನು ಯಾಕೆ ತಿಳ್ಕೊಳ್ಳಲ್ಲ ನೀವು? ಏಣಿ ಹತ್ತಬೇಕಾದ್ರೆ ಕೊನೆ ಮೆಟ್ಲಿಗೆ ಕಾಲು ಹಾಕೋಕ್ಕಾಗತ್ತಾ? ಸೊ ಅದನ್ನೇ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಅದನ್ನು ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ರೀಚ್ ಆಗಲಿ ಒಂದಷ್ಟು ಜನಕ್ಕೆ. ಕೆಲವೊಂದು ಇನ್ಸಿಡೆಂಟ್ಸ್ಗಳನ್ನ ರೀಕಾಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಹೈಸ್ಕೂಲ್ ತನಕ ಕನ್ನಡ ಮೀಡಿಯಮ್ಮು. ಸೊ PUC ಬಂದಾಗ ಸೈನ್ಸ್ ತೊಗೊಂಡಿದ್ದು ನನಗೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಕನ್ನಡ ಮೀಡಿಯಮ್ ಕೊಡಿ ಮತ್ತೆ. ಅದಾದಮೇಲೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆಯಿತು. C ಪ್ರೋಗ್ರಾಮ್ ನನಗೆ ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಫಸ್ಟ್ ಇಂಟರ್ನಲ್ಸ್ ಆದಮೇಲೆ ನೀವು ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಒಂದು ಹೇಳ್ತೀರಾ ಯಾರಿಗೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿದೆ ಮತ್ತು ಯಾರಿಗೆಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಈ ಸಬ್ಜೆಕ್ಟು, ನಾನು ಇವತ್ತು ಸಂಜೆಯಿಂದ ಸ್ಪೆಷಲ್ ಕ್ಲಾಸ್ ತೊಗೋತೀನಿ, ಇಂಟ್ರೆಸ್ಟ್ ಇದ್ದವ್ರು ಬನ್ನಿ,
ಯಾರ್ದು ನೇಮ್ ಮೆನ್ಷನ್ ಮಾಡಲ್ಲ, ಮಾರ್ಕ್ಸ್ ಮೆನ್ಷನ್ ಮಾಡಲ್ಲ, ಅದು ನನಗೆ ಜಾಸ್ತಿ ಖುಷಿ ಆಯಿತು. ಸೊ ಅವತ್ತು ಸಂಜೆಯಿಂದ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದ್ದು. ಅಲ್ಲಿ ಸೆಕೆಂಡ್ ಇಂಟರ್ನಲ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು ನನಗೆ. ಬಟ್ ನೀವು ಅವತ್ತು ಆ ಥರದೊಂದು ಸ್ಪೆಷಲ್ ಕ್ಲಾಸ್ನ ನನ್ನ ಬ್ಯಾಚಲ್ಲಿ ತೊಗೊಂಡಿದ್ದು, ತುಂಬ ಬ್ಯಾಚ್ಗಳಲ್ಲಿ ತೊಗೊಂಡಿರ್ತೀರ, ಬಟ್ ನನ್ನ ಬ್ಯಾಚಲ್ಲಿ ತೊಗೊಂಡಿದ್ದು ನನಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ಪರ್ಸ್ನಲಾಗಿ ನಾವು ಎಷ್ಟೊಂದು ಸಲ ಮಾತಾಡಿದ್ದೀವಿ. ಇಲ್ಲಾಂದ್ರೆ ಆ ಸಬ್ಜೆಕ್ಟೇ ಪಾಸ್ ಆಗ್ತಿರ್ಲಿಲ್ಲ. ಆ ಸ್ಪೆಷಲ್ ಕ್ಲಾಸಿಂದ ಆ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಬಂತು. ಅದು 5 ಬೆರಳು ಒಂದೇ ಸಮ ಇರಲ್ಲ ಅನ್ನೋದನ್ನ ಬಾಯಲ್ಲಿ ಆಡಿದ್ರೆ ಅಷ್ಟೇ ಆಗಲ್ಲ, ಕಾರ್ಯಕ್ಕೆ ತರಬೇಕು. ತಂದುಬಿಟ್ಟು ಪಾಪ ನಮ್ಮ ಕೈಲಿ ಏನಾಗುತ್ತೆ ಅದು. ಆಮೇಲೆ ಇನ್ನೊಂದು ನಾನು ರಿಕಾಲ್ ಮಾಡ್ಕೋಬೇಕು ಅನ್ನೋದಂದ್ರೆ, ಪ್ರತಿ ಕ್ಲಾಸ್ ಆದ್ಮೇಲೂ ನೀವು ಒಂದು ಪಜಲ್ಲು ಇಲ್ಲ ಅಂತಂದ್ರೆ ಒಂದು ಕ್ವಶನ್ಸ್ ಕೊಡ್ತಾ ಇದ್ರಿ, ಅದ್ರ ಮೇಲೆ ಮಾರ್ಕ್ಸ್ ಹಾಕೊಂಡು ಹೋಗ್ತಾ ಇದ್ರಿ. ಆ ಥರದ್ದು ಮಾಡಬೇಕು ಅನ್ನೋದು ಐಡಿಯಾ ಹೇಗೆ ಬಂತು ಸರ್? ಅದೇ ಈ ಸುಮ್ಮನೆ ಪಾಠ ಮಾಡ್ಕೊಂಡು ಹೋಗೋದ್ರ ಬದಲು ಅಂದರೆ ನನಗೂ ಈಗ ಪ್ಲೇಸ್ಮೆಂಟ್ ಎಲ್ಲ ಹೆಂಗಾಗುತ್ತೆ ಸ್ವಲ್ಪ ಗೊತ್ತಾಗೋದಲ್ಲ. ಸೊ ಮೇ ಬಿ ಅದ್ರ ಕಡೆಗೂ ಒಂಚೂರು ಮಕ್ಕಳ ಮನಸ್ಸು ಹೋಗಲಿ, ಸೊ ಇದನ್ನ ನಾವು ಕಲಿಬೇಕು, ನಾನು ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಂಡ್ ಆಫ್ ದ ಸೆಮ್ಮಲ್ಲಿ ಯಾರು ಟಾಪರ್ ಇರ್ತಾರೆ ಟಾಪ್ 3 ಅವ್ರಿಗೆ ಪ್ರೈಸ್ ಎಲ್ಲ ಕೊಡ್ತೀನಿ, ಈಗಲೂ ಕೊಡ್ತೀನಿ. ಸೊ ಅಟ್ಲೀಸ್ಟ್ ಅವ್ರಿಗೆ ಒಂಚೂರು ಅವೇರ್ನೆಸ್ ಬರಲಿ, ಈ ಥರ ಆಪ್ಟಿಟ್ಯೂಡ್ ಕ್ವಶನ್ ಕೇಳ್ಬೋದು ಅಥವಾ ಪದಲ್ ಕೇಳ್ಬೋದು. ನಮಗೊಂದು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೂ ಪ್ಲೇಸ್ಮೆಂಟಲ್ಲೋ ಎಲ್ಲೋ ಹೆಲ್ಪ್ ಆಗುತ್ತೆ ಇದು. ಸೊ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಆ ಥರ ಪ್ರಾಕ್ಟೀಸನ್ನು ಮಾಡ್ಕೊಂಡು ಬಂದಿದ್ದು. ನಾವು ನಮ್ಮ ಪ್ರೊಫೆಷನ್ನ ಪ್ಯಾಷನ್ ಆಗಿ ತಗೊಂಡಾಗ ಅದು ಕಷ್ಟ ಅಂತ ಅನ್ಸೋದೇ ಇಲ್ಲ ಅಷ್ಟೇ. ಸೊ ಓವರಾಲ್ ನಿಮಗೆ ನೀವೇ ಹೇಳ್ದಂಗೆ ನಿಮ್ಮ ಪ್ರೊಫೆಷನಿಂದ ನೀವು ಹ್ಯಾಪಿ ಆಗಿದ್ದೀರಾ, ಮತ್ತು ಒಂದಷ್ಟು ಜನ ಖುಷಿಯಾಗಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಏನಿಲ್ಲ, ಒಂದು ಸ್ಟೂಡೆಂಟ್ ಎದುರುಗಡೆ ಬಂದಾಗ ನಾವು ನಗು ಮುಖದಿಂದ ಮಾತಾಡ್ಸಿದ್ರೆ ಸಾಕು. ಗುಡ್ ಮಾರ್ನಿಂಗು ಹೇಳೋದು ಬೇಡ, ಸ್ಮೈಲ್ ಕೊಟ್ಟರೆ ಅವರು ಸ್ಮೈಲ್ ಮಾಡಿ ಇವರು ನಾವು ಅಪ್ರೋಚ್ ಮಾಡ್ಬೋದು, ಇವ್ರ ಹತ್ರ ಏನೋ ಆ ಫೀಲಿಂಗ್ ಬಂದ್ಬಿಡುತ್ತೆ. ನಾವು ಎದುರುಗಡೆ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ, ನಾನು ದೊಡ್ಡವನು, ನಾನು ಹಂಗೆ ಮುಖ ತಿರುಗಿಸ್ಕೊಂಡು ಹೋಗೋದು, ಅಥವಾ ಅವ್ರೇನೋ ಗುಡ್ ಮಾರ್ನಿಂಗ್ ಅಂದ್ಕೊಂಡು ಹೋಗೋದು, ಅದು ಇನ್ನು ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅಯ್ಯೋ ಇವ್ರು ಸವಾತ ಬೇಡ ಅನ್ಕೊಂಡೇನು, ಅವ್ರದಿಂದನೂ ಡಿಸ್ಟೆನ್ಸ್ ಆಗುತ್ತೆ, ಸಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. ಹೌದು. ನೀವು ಹೆಸರನ್ನ ನೆನ್ಪಿಟ್ಕೊಂಡಿರ್ತೀರಾ? ಆಲ್ಮೋಸ್ಟ್ ಎಲ್ಲ ತುಂಬ ಜನದ್ದು ಹೆಸರು ನೆನ್ಪಿಟ್ಕೊ. ಇವಾಗ ಎಕ್ಸಾಂಪಲ್ ಒಂದು ಹೇಳ್ಬೇಕಾದ್ರೂ ಫಸ್ಟ್ ಡೇ ಒಬ್ಬರು ಸ್ಟೂಡೆಂಟ್ ಬಂದಿರೋ ಅವ್ರ ಜೊತೆ ಮೂವಿಗೆ ಹೋದೆ ಅಂತ ಅವ್ರ ನೇಮ್ ಹೇಳಿದ್ರು, ನಾನು ಮರ್ತೆ. 91 ಅವ್ರು ಪಾಸ್ ಔಟ್ ಆಗಿದ್ದು. ನಿಮ್ಮ ಬ್ಯಾಚಲ್ಲೂ ಹರ್ಷದೇವು, ದರ್ಶನ್, ಗಿರೀಶು, ಅಭಿಷೇಕ್ ಎಲ್ಲ ಜ್ಞಾಪಕ ಇದ್ದಾರೆ. ಈವನ್ ಬಿಂದು, ಇನ್ನು ಆಶಿಕಾ, ಮತ್ತು ಒಬ್ಳು ಡ್ಯಾನ್ಸ್ ಮಾಡ್ತಾ ಇದ್ಲು, ಒಳ್ಳೆ ಸಂಗಮೇಶ್ವರ ಎಕ್ಸ್ಟೆನ್ಷನಿಂದ ಬರ್ತಾ ಇದ್ಲು. ಮಾನಸ. 3 ಜನ ಮಾನಸ ಇದ್ರು. ಹೌದು. ಅದರಲ್ಲಿ ಅವಳು ಡ್ಯಾನ್ಸ್ ಮಾಡ್ತಾ ಇದ್ಲು. ಸೊ ಒಂದು 80% ಅಂತೂ ನೆನಪಿರ್ತಾರೆ. ಬಿಕಾಸ್ ಅಟೆಂಡೆನ್ಸ್ ತಗೊಳ್ಳುವಾಗ ಆ ಮುಖ ನೋಡ್ತೀನಿ, ಪ್ರಾಕ್ಸಿ ಆಗ್ಬಿಡುತ್ತೆ ಅಂದ್ಬಿಟ್ಟು. ಇಲ್ಲಾಂದರೆ ಪ್ರಾಕ್ಸಿ ಗೊತ್ತೇ ಆಗಿರಲ್ಲ. ಅದು ನಾವು ಓದುವಾಗ ಒಬ್ಬರು ಲೆಕ್ಚರರು ಕೆಮಿಸ್ಟ್ರಿ ಅಂತ ಅನಿಸುತ್ತೆ, ಫನ್ನಿ ಆಗಿತ್ತು ಅದು. ಆ್ಯಕ್ಚುಲಿ ಅವ್ರು ಬಂದರು, ಪಾಠ ಮಾಡ್ತಾಯಿದ್ರು, ಯಾರೋ 2 ಸ್ಟೂಡೆಂಟ್ಸು ಮಿಸ್ಚೀವಸ್ ಏನೋ ಗಲಾಟೆ ಮಾಡಿದ್ರು, ಅವ್ರು ಇರಿಟೇಟ್ ಆದರು, ಕಳಿಸಿದ್ರು ಆಚೆಗೆ. 3 ಜನ ಕಳಿಸಿದ್ರು. ಆಮೇಲೆ ಅಟೆಂಡೆನ್ಸ್ ತೊಗೊಂಡ್ರು. ಅಟೆಂಡೆನ್ಸ್ ತೊಗೊಂಡಾಗ ಎಲ್ಲ ಪ್ರೆಸೆಂಟ್ ಅವ್ರಿಗೆ ಮರ್ತೇ ಹೋಗಿದೆ. ವೆರಿ ಗುಡ್ 100% ಅಟೆಂಡೆನ್ಸ್ ಸ್ಟೂಡೆಂಟ್ ಅಂದ್ಕೊಂಡು ಆಚೆ ಹೋಗ್ತಾ ಇದ್ದಾರೆ. ನಮಗೇನಾಗೋದು